ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದೊಡ್ಡ ಮನೆ ಫ್ಯಾನ್. ನಾನಿವತ್ತು ಮುರುಡೇಶ್ವರದಲ್ಲಿ ಇರ್ತಕ್ಕಂಥ ಓಷನ್ ಎಡ್ಜ್ ರೆಸಾರ್ಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ರೆಸಾರ್ಟ್ ಹೇಗಿದೆ ಅಂತ ಬನ್ನಿ ನೋಡೋಣ. ನೀವೇನಾದರೂ ಮುರುಡೇಶ್ವರ ನೋಡಬೇಕು ಅಂತ ಬಂದರೆ, ನೀವೇನಾದರೂ ಸ್ಟೇಗೆ ಏನಾದರೂ ರೂಮ್ನ ಹುಡುಕ್ತಾ ಇದ್ದರೆ ಈ ರೆಸಾರ್ಟು ಬೆಸ್ಟ್ ಅಂತ ನಾನು ನನ್ನ ಚಾಯ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಮೌಂಟು ಮೇಲೆ ಮೆನ್ಷನ್ ಮಾಡಿದ್ದೀನಿ. 1750 3000 ತನಕ ಪರ್ ಪರ್ಸನ್ಗೆ ಆಗ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ನು ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ನಮಗೆ ಸ್ಟೇ ಆಗಲಿಕ್ಕೆ ಕಾಟೇಜ್ ವ್ಯವಸ್ಥೆನೂ ಇದೆ, ಹಾಗೆ ರೂಮ್ಗಳ ವ್ಯವಸ್ಥೆನೂ ಇದೆ. ನಮಗೆ ಫೈನಲಿ ಟೆಂಟಲ್ಲಿ ಏನಾದರೂ ಸ್ಟೇ ಮಾಡಬೇಕು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ನಮಗೆ ಟೆಂಟ್ ವ್ಯವಸ್ಥೆ ಕೂಡ ಇರುತ್ತೆ. ಈ ಥರ ವ್ಯೂ ನಮಗೆ ಮುರುಡೇಶ್ವರದಲ್ಲಿ ಇಲ್ಲಿ ಕಾಣಬರುತ್ತೆ. ಸೊ ಇನ್ನು ಬಂದರೆ ನಮಗೆ ರೂಮ್ ಹೇಗಪ್ಪ ಇರುತ್ತೆ ಅಂತ ನೋಡೋದಾದರೆ ಬನ್ನಿ ನೋಡೋಣ. ಈ ರೆಸಾರ್ಟ್ ನನಗೆ ಯಾಕಪ್ಪ ತುಂಬ ಇಷ್ಟ ಅಂತಂದರೆ, ಈ ಥರ ನಾವು ಈ ರೆಸಾರ್ಟ್ನ ಬಾಲ್ಕನಿನಲ್ಲಿ ಬಂದು ನಿಂತ್ಕೊಂಡ್ರೆ ಈ ಥರ ನಮಗೆ ಸಮುದ್ರ ಈ ಥರ ವ್ಯೂ ಕಾಣಿಸುತ್ತೆ. ಓಷನ್ ಎಡ್ಜಲ್ಲಿರೋದ್ರಿಂದ ಈ ರೆಸಾರ್ಟ್ನ ಓಷನ್ ಎಡ್ಜ್ ರೆಸಾರ್ಟ್ ಅಂತ ಕರೀತಾರೆ. ಸೊ ನಮಗೆ ದೇವಸ್ಥಾನ ಕೂಡ ಇಲ್ಲೇ ಈ ಥರ ವ್ಯೂ ಕಾಣುತ್ತೆ. ಸೊ ಅಲ್ಲಿಂದ ಬಂದರೆ ನಮಗೆ ಇಲ್ಲಿ ಕ್ಯಾಂಟೀನ್ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ, ಸೊ ಫುಡ್ಡು ಯಾವ ಥರ ಫೆಸಿಲಿಟಿ ಇದೆ ಅಂತೇಳಿ ನಮಗೆ ಇಲ್ಲಿ ಕಾಣಬರುತ್ತೆ. ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ಸೊ ಅನ್ಲಿಮಿಟೆಡ್ ಬಫೆಟ್ಟು, ಟೀ ಕಾಫಿ ಎಲ್ಲ ಇರುತ್ತೆ. ಹಾಗೆ ಆಟ ಆಡಲಿಕ್ಕೆ ಕೂಡ ನಮಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಸೆಟ್ಲಿಕ್ ಹಾಕು, ವಾಲಿಬಾಲು, ಕ್ರಿಕೆಟು, ಬಿಲ್ಲು ಬಾಣ, ಸೈಕ್ಲಿಂಗು ಈ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಈವ್ನಿಂಗ್ ಆಯ್ತಪ್ಪ ನಮಗೆ ಅಂತಂದರೆ ನೈಟಲ್ಲಿ ಫೈರ್ ಕ್ಯಾಂಪ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಈ ರೆಸಾರ್ಟ್ನ ಹೊರಗಡೆ ಬಂದರೆ ನಮಗೆ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ಟು ವೆರಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಒನ್ ಡೇ ಸ್ಟೇ ಮಾಡಿದ ನಂತರ ನಾವು ಓಷನ್ ಎಡ್ಜ್ ರೆಸಾರ್ಟ್ನ ವೆಕೇಟ್ ಮಾಡಿಬಿಟ್ಟು ಈಗ ಡೈರೆಕ್ಟ್ ನಾವು ಟೆಂಪಲ್ಗೆ ವಿಸಿಟ್ ಮಾಡ್ತಾಯಿದ್ದೀವಿ. ಸೊ ನೀವು ಮುರುಡೇಶ್ವರ ಏನಾದರೂ ಬರೋ ಪ್ಲ್ಯಾನಲ್ಲಿದ್ದರೆ ಸೊ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನೇ ಕಾಂಟ್ಯಾಕ್ಟ್ ಮಾಡಿ ನೀವು ಈ ರೆಸಾರ್ಟ್ನ ಒಂದು ಸತಿ ಟ್ರೈ ಮಾಡ್ಬೋದು. ಮುಂದೆ ಈ ವಿಡಿಯೋದಲ್ಲಿ ಟೆಂಪಲ್ಲು ಕೂಡ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮುರುಡೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.